ವೀಕ್ಷಕರೇ ನೋಡ್ತಾ ಇದ್ದೀರಿ, ದಾವಣಗೆರೆ ನಗರದ ಶಬರಿಗಿರೀಶ ದೇವಸ್ಥಾನದಲ್ಲಿ ನಾಳೆ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಅತ್ಯಂತ ಮನಮೋಹಕವಾಗಿರ್ತಕ್ಕಂಥ ಅಲಂಕಾರ ನಗರದ ಶಬರಿಗಿರೀಶ ಸೇವಾ ಸನ್ನಿಧಿಯಲ್ಲಿ ನೋಡ್ತಾ ಇದ್ದೀರಿ. ಬೆಳಗಿನ ಪೂಜೆಗೆ ಪಂಚ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಈಗಾಗಲೇ ಸಿದ್ಧಗೊಂಡಿದೆ. ತರಿಳು ತೋರಣಗಳಿಂದ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಲಾಗಿದೆ. ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ನಂತರ ಗಣೇಶನ ಸನ್ನಿಧಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ವಿಶೇಷವಾಗಿರ್ತಕ್ಕಂಥ ಮಿಂಚಿನ ಅಲಂಕಾರ ಕೂಡ ಇನ್ನೇನೋ ಸಿದ್ಧಗೊಳ್ತಾ ಇದೆ. ಅದೇ ರೀತಿ ಇನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ಹೊರಗಿನ ಅಲಂಕಾರ ಪೂರ್ಣಗೊಂಡಿದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಗಸುಬ್ರಹ್ಮಣ್ಯ ಸ್ವಾಮಿಯ ಒಳಗಿನ ಅಲಂಕಾರ ಆಗಲಿಕ್ಕಿದೆ. ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ಕದಳಿ ಮಂಟಪದಿಂದ ತಯಾರಾಗಿರ್ತಕ್ಕಂಥ ಮಂಟಪ, ಅಯ್ಯಪ್ಪ ಸ್ವಾಮಿ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಅಲಂಕೃತಗೊಳ್ಳಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಮಂಟಪ ಗಮನಿಸ್ತಾ ಇದ್ದೀರಿ. ಆಂಜನೇಯ ಸ್ವಾಮಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಹಾಗೆಯೇ ದೇವಿ ಬನ್ನಿ ಮಹಾಂಕಾಳಿಗೂ ಕೂಡ ಪುಷ್ಪದಿಂದ ಅಲಂಕೃತಗೊಳಿಸಲಾಗಿದೆ. ದೇವಸ್ಥಾನದ ಎಲ್ಲ ಕಡೆಗಳಲ್ಲಿ ಅತ್ಯಂತ ಸಂಭ್ರಮದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ವಿಶೇಷ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಪಂಚಾಮೃತ ಅಭಿಷೇಕ, ನಾಗನ ಸನ್ನಿಧಾನದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಅದೇ ರೀತಿ ನವಗ್ರಹ ದೇವತೆಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ದೇವಸ್ಥಾನವೇ ದೀಪಾಲಂಕೃತಗೊಂಡು ಕಂಗೊಳಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಗರದ ಒಂದು ಶಬರಿಗಿರೀಶ ದೇವಸ್ಥಾನ, ಶಿವಟೆಕ್ಸ್ನಲ್ಲಿರ್ತಕ್ಕಂಥ ಶಬರಿಗಿರೀಶ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡಲಾಗಿದೆ. ನಾಳೆ ಸರಿಸುಮಾರಾಗಿ 5 ರಿಂದ 6 ಸಾವಿರ ಜನಕ್ಕೆ ಮೊದಲನೇದಾಗಿ ಯಾವುದೇ ರೀತಿಯ ಸರದಿ ಸಾಲಿನಲ್ಲಿ ಗಲಾಟೆ ಗೆದ್ದಲುಗಳಾಗ್ದಾಗೆ ನೂಕುನುಗ್ಗಲುಗಳಾಗ್ದಾಗೆ ಸರಳವಾಗಿ ಹೋಗಲಿಕ್ಕೆ ಒಂದು ಸರದಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಬಂದಿರತಕ್ಕಂಥ ಅಷ್ಟು ಜನರಿಗೆ ಸರಿಸುಮಾರಾಗಿ 5 ರಿಂದ 6 ಸಾವಿರ ಜನರಿಗೆ ಎಲ್ಲ ರೀತಿಯ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೊದಲನೇದಾಗಿ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ನಂಬುತ್ತಿದ್ದಾರೆ. ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಮಲ್ಲಿಕಾರ್ಜುನರವರು ಶುಭಾಶಯಗಳನ್ನ ಹೇಳೋದ್ರ ಮೂಲಕ ನಾವೆಲ್ಲ ಸೇರಿ ಜೊತೆ ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅದೇ ರೀತಿ ನನ್ನ ಜೊತೆ ಇದ್ದಾರೆ ಇನ್ನು ಖಜಾಂಚಿಗಳಾಗಿರ್ತಕ್ಕಂಥ ಬಸವಸ್ವಾಮಿಯವರು, ಅದೇ ರೀತಿ ಸಹ ಕಾರ್ಯದರ್ಶಿಗಳಾದಂಥ ಹಾಲೇಸ್ವಾಮಿಯವರು, ಮತ್ತು ನಮ್ಮ ಇನ್ನೊಬ್ಬರು ನಿರ್ದೇಶಕರಾಗಿರ್ತಕ್ಕಂಥ ಮಹಿಳಾ ಒಂದು ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಧಾ ಮೇಡಮ್ ಅವರು. ಸೊ ಇದೆಲ್ಲರೂ ಸೇರಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಾಳೆ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂಡ ಬರ್ತಾ ಇದ್ದಾರೆ, ಮಂತ್ರಿಗಳು ಕೂಡ ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಅದೇ ರೀತಿ ಸಂಸದರು ಕೂಡ ಬರ್ತಕ್ಕಂಥ ನಿರೀಕ್ಷೆ ಇದೆ. ಅದಷ್ಟೇ ಅಲ್ಲ, ಸಾವಿರಾರು ಜನ ಭಕ್ತಾದಿಗಳು ಹೇಗೆ ಶಬರಿಮಲೆ ಜ್ಯೋತಿಯನ್ನು ದರ್ಶನ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಅಯ್ಯಪ್ಪನ ಒಂದು ದರ್ಶನವನ್ನು ಮಾಡೋದ್ರ ಮೂಲಕ ಪಂಚ ದೇವಸ್ಥಾನಗಳ ಒಂದು ದರ್ಶನವನ್ನು ಮಾಡಿ ಎಲ್ಲರೂ ಕೂಡ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈ ಮೂಲಕ ಶಬರಿಗಿರೀಶ ಸೇವಾ ಸಮಿತಿಯ ಪರವಾಗಿ ಎಲ್ಲರ ಕಡೆಯಿಂದ ಎಲ್ಲರೂ ನಿರ್ದೇಶಕರು, ಅಧಿಕಾರಿಗಳು ಎಲ್ಲರೂ ನನಗೆ ಮಾತಾಡ್ಲಿಕ್ಕೆ ಕೊಟ್ಟಿರೋದ್ರಿಂದ ಎಲ್ಲರ ಪರವಾಗಿ ನಾನೇ ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಪ್ರಸಾದ ತಿಳ್ಕೊಂಡು ಹೋಗಬೇಕು. ಅದೇ ರೀತಿ ಹೋಮದಲ್ಲೂ ಕೂಡ ನೀವೆಲ್ಲರೂ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಬಂದು ಹೋಮವನ್ನು ಕೂಡ ದರ್ಶನವನ್ನು ಮಾಡ್ಕೊಳ್ಳಿ ಅಂತೇಳಿ ಎಲ್ಲರ ವತಿಯಿಂದ ಕೇಳ್ಕೊಳ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.